जयति पराशरसूनुः सत्यवती हृदयनन्दनो व्यासः यस्य हास्य कमलगलितं वाङ्मयममृतं जगत्पिबति भुजगभौगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणे पूर्णभूतं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रणये पूर्णबोधम् जन्माद्यस्य यतोऽन्वयात् इतरतश्च अर्थेषु अभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ನನ್ನ ಅಧ್ಯಾತ್ಮ ಬಂಧುಗಳೇ, ಜಡಭರತ ಪಾಲಕಿಯನ್ನು ಹೊರತಾ ಅದು ಸ್ವಲ್ಪ ಅಷ್ಟಾವಕವಾಗಿ ಅಡ್ಡಾದಿಡ್ಡಿ ಪಾಲಕಿ ಹಿಡಿದಾಗ ಅವನು ಬೈದ ರಘುಗಣನ ಬೈಗಳಿಗೆ ಅವನು ಕೊಟ್ಟಂತಹ ಉತ್ತರ ಅದನ್ನು ಸ್ವಲ್ಪ ನಾವು ಮೊನ್ನೆ ನೋಡಿದ್ದೇವೆ. ಅಂದರೆ ಮುಂದೆ ಅವನು ಬೈದದ್ದಕ್ಕೆಲ್ಲಕ್ಕೂ ಪ್ರತಿಯೊಂದನ್ನು ಕೋಟ್ ಮಾಡಿ ಉತ್ತರ ಕೊಡು. ಜೀವನ್ಮೃತಸ್ತ್ವಂ ಭರ್ತೃ ವಚನ ಅತಿ ಚರಸಿ ಅಂತ ನೀನೇನು ಕಿಮರೇ ಜೀವನ್ಮೃತಸ್ತ್ವಂ ನೀನು ಬದುಕಿದ್ಯೋ ಸತ್ತಿದ್ಯೋ ಅಂತ ಬೈದಿದ್ದ. ಅದಕ್ಕೆ ಉತ್ತರ ಕೊಡ್ತಾನೆ, ಜೀವನ್ಮೃತತ್ವಂ ನಿಯಮೇನ ರಾಜನ್ ಅತ್ಯಂತವದ್ಯ ವಿಕೃತಸ್ಯ ದೃಷ್ಟಂ. ಜೀವನ್ಮೃತ ಅಂತ ಕರೆದಿ ಅಲ್ವ ನನ್ನನ್ನು, ನೀನು ಯಾರನ್ನು ಜೀವನ್ಮೃತ ಅಂತ ಕರೆದದ್ದು? ಈ ದೇಹವನ್ನು ಈ ದೇಹವಿರುವ ನನ್ನನ್ನು ಅಂತ ಅವನು ಜಿಜ್ಞಾಸ. ನನಗೆ ಅರ್ಥ ಆಗಿಲ್ಲ, ನೀನು ಯಾರನ್ನು ಜೀವನ್ಮೃತ ಅಂತ ಕರೆದಿ? ನಾನು ಈ ದೇಹದ ಒಳಗಿರುವ ಜೀವವನ್ನು ಕರೆದದ್ದು ಅಥವಾ ಈ ದೇಹವನ್ನು? ಯಾಕಂದ್ರೆ ಕಾಣುವ ದೇಹ ತಾನೆ, ಅದು ನಿನ್ನ ಪಾಲಕ್ಕೆ ಅಡ್ಡಾದಿಡ್ಡಾದ ಈ ದೇಹದಿಂದ, ಅದು ಈ ದೇಹವನ್ನು ಕುರಿತು ನೀನು ಹೇಳಿದ್ದು, ದೇಹದ ಒಳಗಿರತಕ್ಕಂಥ ಸ್ಪಿರಿಟ್ ಅನ್ನು ಕುರಿತು ನೀನು ಹೇಳಿದ್ದು, ಒಳಗಿರುವ ಜೀವವನ್ನು ಕುರಿತಲ್ಲ. ಯಾಕಂದ್ರೆ ಅದು ಜೀವ ಮೃತ ಆಗೋದೇ ಇಲ್ಲ. ಹಾಗಾದ್ರೆ ನೀನು ಏನು ಹೇಳಿದ್ದು? ಜೀವನ್ಮೃತ ಅಂತ ಈ ಶರೀರಕ್ಕೆ ಹೇಳಿರ್ಬೇಕಲ್ಲ. ಅದೊಂದು ಹೊಸ ಸಂಗತಿಯನ್ನು ಎಲ್ಲರ ಶರೀರ, ನಿನ್ನ ಶರೀರವು ಜೀವನ್ಮೃತ ಅಂತ. ನನ್ನ ಶರೀರ ಮಾತ್ರ ಅಲ್ಲ, ನಿನ್ನ ಶರೀರವು ಜೀವನ್ಮೃತ, ಎಲ್ಲರ ಶರೀರವೂ ಜೀವನ್ಮೃತ. ಶರೀರ ಅನ್ನೋದು ಜೀವನ್ಮೃತತ್ವ ನಿಯಮೇನ ರಾಜನ್. ಪ್ರತಿಯೊಂದು ಶರೀರವೂ ಕೂಡ ಜೀವನ್ಮೃತ. ಯಾಕೆಂದ್ರೆ ಅತ್ಯಂತವತ್ ಯದ್ ವಿಕೃತಸ್ಯ ದೃಷ್ಟ. ಈ ಶರೀರ ಅನ್ನೋದು ವಿಕೃತಿಗೆ ಒಳಗಾಗುವಂಥದ್ದು, ಸಬ್ಜೆಕ್ಟ್ ಟು ಮೆಟಮಾರ್ಫಾಸಿಸ್, ಬದಲಾವಣೆಗೆ ಒಳಗಾಗುವಂಥದ್ದು. ಒಂದೇ ರೀತಿ ಇರೋಲ್ಲ. ಹುಟ್ಟುವಾಗ ಇರುವಂಥ ಶರೀರ ಬೆಳೆದ ಮೇಲೆ ಇರೋಲ್ಲ. ಆ ಮಗು ಹುಟ್ಟುವಾಗ ಇದ್ದ ಶಿಶು, ಆಮೇಲೆ 5 ವರ್ಷದಲ್ಲಿ ಬೇರೆ ದೇಹ ಬಂತು, 10 ವರ್ಷ 13 ವರ್ಷ ಆದಾಗ ಬೇರೆ ಆಯಿತು, ಆಮೇಲೆ ಮೊದಲು ಇಲ್ಲದಿದ್ದದ್ದು ಮೀಸೆ ಗೀಸೆ ಎಲ್ಲ ಬರಲಿಕ್ಕೆ ಶುರುವಾಯಿತು, ಆಮೇಲೆ 25 ವರ್ಷ ಆದಾಗ ತರುಣ ಪ್ರಬುದ್ಧನಾದ, 50 ವರ್ಷ ಆಗುವಾಗ ಎಲ್ಲ ಹಣ್ಣಾಗ್ಲಿಕ್ಕೆ ಶುರುವಾಯಿತು, ಆಮೇಲೆ ಉದುರ್ಲಿಕ್ಕೆ ಶುರುವಾಯಿತು. ಅಂದರೆ ಒಂದೇ ದೇಹ ಅದು ಹುಟ್ಟಿ ಸಾಯೋ ತನಕ ಒಂದೇ ರೀತಿ ಇರೋದಿಲ್ಲ. ಅಂದರೆ ದೇಹ ಪ್ರತಿಕ್ಷಣ ಬದಲಾಗ್ತಾ ಇರುತ್ತೆ. ನಮಗೆ ದಿನ ನೋಡ್ತಾ ಇರೋರು ಗೊತ್ತಾಗೋಲ್ಲ. ಒಂದು ವರ್ಷ ಅವ್ರು ಬೇರೆ ಕಡೆ ಹೋಗಿ, ಏನ್ರಿ ನಿಮ್ದು ಗುರ್ತವೇ ಆಗೋಲ್ಲ, ಬೇರೆ ಆಗಿಬಿಟ್ಟಿದ್ದೀರಿ ಅಂತಾರೆ. ಅಂದ್ರೆ ಆ ಬದಲಾವಣೆಯನ್ನ ನಾವು ದಿನ ನೋಡ್ತಾ ಇದ್ದರೆ ಚೂರು ಚೂರು ಬದಲಾಗ್ತಾ ಇರುತ್ತೆ, ಗೊತ್ತಾಗೋಲ್ಲ. ಆದರೆ ಅಪರೂಪಕ್ಕೆ ನೋಡಿದಾಗ, ಅರೆ ನಿಮ್ಮನ್ನು ಗುರುತವೇ ಆಗಿಲ್ಲ, ನಿಮ್ಮನ್ನು ನೋಡಿದರೆ ಅಷ್ಟು ಚೇಂಜ್ ಆಗಿಬಿಟ್ಟಿದ್ದೀರಾ. ಬದಲಾಗುವುದು ಅಂದರೆ ವಿಕಾರಕ್ಕೊಳಗಾಗುವುದು ಅಂತ. ಅಂದರೆ ನಿನ್ನೆ ಇದ್ದ ಶರೀರ ಇವತ್ತು ಇಲ್ಲ, ಇವತ್ತು ಇದ್ದ ಶರೀರ ನಾಳೆ ಇಲ್ಲ, ಬದಲಾಗ್ತಾ ಇದೆ ಶರೀರ. ಸ್ಪಷ್ಟವಾಗಿ ಗೊತ್ತಾಗುವುದು ಕೃಷ್ಣ ಹೇಳಿದ ಕೌಮಾರಂ ಯೌವನಂ ಜರ. ಬಾಲ್ಯದ ಶರೀರ ಯೌವನದಲ್ಲಿಲ್ಲ, ಯೌವನದ ಶರೀರ ಮುಪ್ಪಿನಲ್ಲಿಲ್ಲ. ಆದರೂ ಯಾರೋ ಅಯ್ಯೋ ಶರೀರ ನಾಶ ಆಯಿತು ಅಂತ ಅಳೋಲ್ಲ. ಯಾಕೆಂದ್ರೆ ಒಂದು ಶರೀರದಲ್ಲಿ ಇನ್ನೊಂದು ಶರೀರ ಉಂಟಲ್ಲ. ಅಳೋದು ಯಾವಾಗ? ಈ ಶರೀರವೇ ಇಲ್ಲ ಅಂತ ಆಗೋಗಳು. ಸತ್ತಾಗ ಅವತ್ತು ಈ ಶರೀರ ಉಪಯೋಗ.
ಅದ್ನ ಶರೀರ ಬದಲಾಗ್ತಾ ಇರುತ್ತೆ, ಯಾರು ಅಳೋಲ್ಲ ಶರೀರ ಬದಲಾಯಿತು ಅಂತ. ಆದರೆ ಶರೀರ ಇಲ್ಲ ಅಂತಾದಾಗ ಅಳುತ್ತಾರೆ. ಆದರೆ ಪ್ರತಿ ದಿವಸವೂ ಮನುಷ್ಯ ಸಾಯ್ತಾ ಇದ್ದಾನೆ, ಹುಟ್ಟುತ್ತಾ ಇದ್ದಾನೆ. ಒಂದು ಇದ್ದ ಶರೀರ ಸಾಯುತ್ತೆ, ಹೊಸ ಶರೀರ ಹುಟ್ಟುತ್ತೆ. ಆದ್ದರಿಂದ ಜೀವನ ಮೃತಿತ್ವ ನಿಯಮೇನ, ಪ್ರತಿ ಕ್ಷಣ ಈ ದೇಹ ಹುಟ್ಟು ಸಾವುಗಳಿಗೆ ಒಳಗಾಗ್ತಾ ಇದೆ. ಅದು ಸಹಜ. ನನ್ನ ದೇಹ ಮಾತ್ರ ಅಲ್ಲ, ನಿನ್ನ ದೇಹ ಕೂಡ, ನೀನು ಜೀವನ್ ಮೃತ ಅಂತ ಅಂದ್ಬಿಡ್ತೇನೆ. ಜೀವನ್ ಮೃತತ್ವ ನಿಯಮೇನ, ಇಟ್ ಇಸ್ ಕಂಪಲ್ಸರಿ. ಶರೀರ ಅಂತ ಆದದ್ದು ಜೀವನ್ ಮೃತ ಆಗಲೇಬೇಕು. ಅದು ಕಾಯಮಾಗಿ ಇರೋದು ಸಾಧ್ಯ ಇಲ್ಲ. ಅಲ್ಲ, ಒಂದು ಒಂದು ಆದ್ಯಂತವತ್ತು ಇದು ಒಂದು ಬಿಡಿ. ಪ್ರತಿದಿನ ಒಂದು ದಿವಸ ದೇಹ ಹುಟ್ಟಿತು ಅಂದ್ರೆ ಮೊದಲು ತಾಯಿಯ ಗರ್ಭದಲ್ಲೇ ಹುಟ್ಟುತ್ತೆ. 6 ವಿಕಾರಗಳು. ಮೊದಲನೇ ಅಸ್ಥಿ ಅಂತ, ಆಮೇಲೆ ಜಾಯತೆ ಅಂತ. ಮೊದಲು ಇರುವುದು, ಆಮೇಲೆ ಹುಟ್ಟುವುದು. ಇಲ್ಲದೆ ಇದ್ದದ್ದು ಹುಟ್ಟೋದಿಲ್ಲ ಅಲ್ಲ. ಮೊದಲು ಇತ್ತು, ಎಲ್ಲಿ? ತಾಯಿಯ ಹೊಟ್ಟೆಯಲ್ಲಿ ಇತ್ತು. ಆಮೇಲೆ ಭೂಮಿಗೆ ಬಿತ್ತು. ಅದು ಬೀಳ್ಬೇಕಾದ್ರೆ ಎಲ್ಲ ಇರಬೇಕಲ್ಲ. ಆ ಮೊದಲನೇ ಸ್ಟೇಜು ತಾಯಿಯ ಹೊಟ್ಟೆಯಲ್ಲಿ ಇರುವುದು. ಆಗಲೇ ಅದಕ್ಕೆ ಜೀವಕ್ಕೆ ಜೀವನ ಪ್ರಾರಂಭ ಆಯಿತು. ದೇಹಕ್ಕೆ ಒಂದು 6 ತಿಂಗಳ ತನಕ ದೇಹದ ರಚನೆ ಪೂರ್ಣ ಆಗಿರೋದಿಲ್ಲ. ಆ ದೇಹ ಒಳಗಿಂದ ಒಂದು ಆ ಮೂರ್ತಿ ಶಿಲ್ಪ ಕಡಿಬೇಕಲ್ಲ, ಒಳಗಿಂದ ಕೂತ್ಕೊಂಡು ಅದು ಕಡಿದು ಒಂದು ಒಳ್ಳೆ ಸುಂದರವಾದ ಆಕಾರ ಬರಬೇಕಲ್ಲ. ಆ ಆಕಾರ ಬರಬೇಕಾಗಿದ್ದರೆ ಪೂರ್ತಿ 6 ತಿಂಗಳು ಮಿನಿಮಮ್ ಹಿಡಿತೆ. 7ನೇ ತಿಂಗಳಲ್ಲಿ ಪೂರ್ತಿ ಕರಚರಣಾದಿಗಳು. ಅಲ್ಲಿ ತನಕ ಎಲ್ಲ ಬರೇ ಒಂದು ಮಾಂಸದ ಮುದ್ದೆ ಅಷ್ಟೇ. ಆ ಡೀಟೇಲ್ಸು ಎಲ್ಲ ಆಗಿ ಪೂರ್ತಿ ದೇಹದ ಆಕಾರ ರಚನೆ ಆಗುವುದು 7ನೇ ತಿಂಗಳಿಗೆ. 6 ತಿಂಗಳು ಬೇಕಾಗುತ್ತೆ ಅದು ಡೆವಲಪ್ ಆಗಲಿಕ್ಕೆ ಆಕಾರ. 1 ಸ್ಪೂನು ರೇತಸ್ಸು ಅದು ಅಷ್ಟು ಸುಂದರವಾದ ಮುದ್ದಾದ ಮಗುವಾಗಿ ಬೆಳೀಲಿಕ್ಕೆ 6 ತಿಂಗಳು ಹಿಡಿಯುತ್ತೆ ಒಳಗೆ. ಈ ದೇಹದ ರಚನೆ ಪೂರ್ಣ ಆಗುವ ತನಕ ಆ ದೇಹದ ಒಳಗೆ ಇರತಕ್ಕ ಜೀವಕ್ಕೆ ಅದರ ಪ್ರಜ್ಞೆ ಇರೋದಿಲ್ಲ. ಯಾಕೆಂದ್ರೆ ಆ ಸೆನ್ಸೇಷನ್ ಅನುಭವಿಸುವಂಥದ್ದು ಇರೋದಿಲ್ಲ. 7ನೇ ತಿಂಗಳಲ್ಲಿ ದೇಹ ಮನಸ್ಸು ಎಲ್ಲ ಡೆವಲಪ್ ಆಯಿತು. ಒಳಗಿರ್ತಕ್ಕ ಜೀವಕ್ಕೆ ತನ್ನ ಇರವಿನ ಅರಿವು ಬಂತು. ಆವಾಗ ಶುರುವಾಯಿತು ವೇದನೆ. ಅಲ್ಲಿಂದ ಅದು ನಿಜವಾಗಿ ಹುಟ್ಟುವಿಕೆ ಅಲ್ಲಿ ಪ್ರಾರಂಭ. ದೇಹದ ಇರುವಿಕೆ, ಜೀವನ ಶುರುವಾದದ್ದು ದೇಹದ ಮೂಲಕ. ಗರ್ಭದಲ್ಲಿ 7ನೇ ತಿಂಗಳಲ್ಲಿ ಶುರುವಾಗುತ್ತೆ. ಆ 7ನೇ ತಿಂಗಳಲ್ಲಿ ಶುರುವಾದಾಗ ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್, ಹಸಿವು, ಬಾಯಾರಿಕೆ, ತಾಯಿ ತಿಂದ ಆಹಾರ ಹೊಕ್ಕುಳ ಮೂಲಕ, ತಾಯಿ ಉಸಿರಾಡದ ಆಕ್ಸಿಜನ್ನು ಹೊಕ್ಕುಳ ಮೂಲಕ. ಇವಾಗ ಮೂಗು, ಅವಾಗ ಮೂಗಿನ ಮೂಲಕ ಇಲ್ಲ, ಬರೇ ಹೊಕ್ಕುಳ ಬಳ್ಳಿಯ ಮೂಲಕ ಅದಕ್ಕೆ ಫುಡ್ ಸಪ್ಲೈ ಆಯಿತು, ಆಕ್ಸಿಜನ್ ಸಪ್ಲೈ ಆಯಿತು. ಆಗ ಅದಕ್ಕೆ ಸೆನ್ಸ್ ಎಲ್ಲ ಒಳ್ಳೆ ಸುಮ್ಮನೆ ಕೈಕಾಲು ಕಟ್ಟಿ ಕೂತ್ಕೊಂಡು ಹಾಗೆ, ಕೈ ಕಾಲು ಏನು ಹಂದಾಡವಾಗಿಲ್ಲ, ಎಲ್ಲ ದಿಗ್ಬಂಧನ ಮಾಡಿ ಇಟ್ಟು ಹಾಗೆ ಒಳಗೆ. ಅವಾಗ ಯಾವಾಗ ಇದರಿಂದ ಹೊರಕ್ಕೆ ಬಂದೇನು, ಇದರಿಂದ ಈ ಕತ್ತಲೆಯ ಕೋಣೆಯಿಂದ ಅಂಧೇನ ತಮಸಾವೃತಾಹ ತಾಂಸ್ತೆ ಪ್ರೇತ್ಯಾಭಿವೇಕ್ಷಂತಿ, ಈ ಕತ್ತಲೆಯ ಕೋಣೆಯಿಂದ ಯಾವಾಗ ನಾನು ಬೆಳಕಿಗೆ ಹೋದೇನು, ಯಾವಾಗ ಇದರಿಂದ ಅದು ಮಹಾ ದೊಡ್ಡ ನರಕ ಯಾತನೆ. ಅದು ಆ 2 ತಿಂಗಳು. 7 ತಿಂಗಳಲ್ಲಿ ಆ ಸೆನ್ಸೇಷನ್ ಮಗುವಿಗೆ ಬಂದ ಮೇಲೆ ಕೆಳಕ್ಕೆ ಭೂಮಿ ಬೀಳೋ ತನಕ ಆ ಬಂಧನ, ಅದು ಈಗ ಹಂದಾಡ್ಲಿಕ್ಕಿಲ್ಲ ನೋಡಿ, ವಿಚಿತ್ರವಾದಂಥ ಯಮಯಾತನೆ. ಅವಾಗ ಅದು ಯಾವಾಗ ನಾನು ಕೆಳಗೆ ಬಿದ್ದೇನೋ, ಯಾವಾಗ ಇದರಿಂದ ಬಿಡುಗಡೆ ಅನ್ನುವಂಥ ಒಂದು ಸಂಕಟವನ್ನು ಅನುಭವಿಸ್ತಾ ಇರುತ್ತೆ. ಅದು ಜೀವನದ ಪ್ರಾರಂಭವೇ ಸಂಕಟ. ಸರಿ, ಭೂಮಿಗೆ ಬಿದ್ದ ಮೇಲೆ ಕೆಲವು ಮಕ್ಕಳು ತಕ್ಷಣ ಮೂಗಿನಿಂದ ಉಸಿರಾಡಿಸಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂದ್ರೆ ಅದು ಒಂದು ಮತ್ತೆ ಸ್ಟಾರ್ಟಿಂಗ್, ಜೀವನದ 2ನೇ ಮಜಲು. ನಾಭಿಯ ಹೊಕ್ಕುಳ ಬಳ್ಳಿಯಿಂದ ಉಸಿರಾಡ್ತಾ ಇದ್ದ ಮಗು ಕೆಳಗೆ ಬಿದ್ದ ಕೂಡಲೇ ಹೊಕ್ಕುಳ ಬಳ್ಳಿ ಕಟ್ಟಾಯಿತು, ಮೂಗಿನಿಂದ ಉಸಿರಾಡಬೇಕು. ಅದು ಪಕ್ಕ ಅಭ್ಯಾಸ ಇರೋದಿಲ್ಲ ಅದಕ್ಕೆ. ಹೊಕ್ಕುಳ ಬಳ್ಳಿದು ಕಟ್ಟಾಯಿತು, ಮೂಗಿನಿಂದ ಉಸಿರಾಟ ಪ್ರಾರಂಭ ಆಗಲಿಲ್ಲ. ಆವಾಗ ಅದನ್ನ ಮಗುವನ್ನ ಕೆಳಕ್ಕೆ ಮೇಲಕ್ಕೆ ಮಾಡಿ ಏನೋ ಪಂಪಿಂಗ್ ಮಾಡಿ ಅದು ಅಳ್ಳಿಕ್ಕೆ ಶುರುವಾಯಿತು. ಅದು ಉಸಿರಾಟ ಬಂದ ಕೂಡಲೇ ಮೊದಲು ಅಳ್ಳಿಕ್ಕೆ ಶುರು ಮಾಡಿತು. ಮಗು ಹತ್ತಿತು ಅಂದರೆ ಎಲ್ಲ ನಗಲಿಕ್ಕೆ ಶುರು ಮಾಡ್ತಾರೆ. ಮಗು ಆರೋಗ್ಯವಂತವಾಗಿದೆ, ಅದು ಅಳ್ತಾ ಇದೆ, ಇವ್ರಿಗೆ ಖುಷಿ. ಅದು ಪಾಪ ಅದರ ಸಂಕಟ ಕಳ್ತಾ ಇದೆ, ಇವರಿಗೆಲ್ಲ ಖುಷಿ. ಮಗು ಅಳ್ತಾ ಇದೆ, ಇನ್ನು ಪ್ರಾಬ್ಲಮ್ ಇಲ್ಲ. ಅಳ್ಳಿಲ್ಲ ಅಂದರೆ ಇವರು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಮಗು ಅಳ್ಳಿಲ್ಲ ಅಂದರೆ ಎಲ್ಲ ತಂದೆ ತಾಯಿ ಡಾಕ್ಟ್ರು ಎಲ್ಲ ಒಟ್ಟಿಗೆ ಕಣ್ಣೀರು ತೆಗೆಯುವಂಥದ್ದು. ಅಂದರೆ ಅದು ಜೀವನದ ಪ್ರಾರಂಭವೇ ಹೀಗೆ, ಒಂಥರದ ಯಾತನೆ ಸಂಕಟದಿಂದಲೇ ಅದು ಅದು ಜೀವನ. ಹಾಗೆ ಹುಟ್ಟಿತು, ಬೆಳೆಯಿತು, ಜೀವನ, ಸುಖ ದುಃಖ. ಒಂದು ದಿವಸ ಈ ದೇಹದಿಂದ ಆತ್ಮ ಹೊರಟು ಹೋಯಿತು, ಅದು ಮೃತಿ.
ಅಂದರೆ ಈ ದೇಹಕ್ಕೆ ಗರ್ಭವಾಸದಲ್ಲಿ ಜೀವನ ಪ್ರಾರಂಭ ಆಯಿತು, ಅದು ಒಂದು ದಿವಸ ದೇಹದಿಂದ ಜೀವ ಹೊರಟು ಹೋದಾಗ ಮೃತಿ. ಅಂದ್ರೆ ಜೀವನ ಮೃತತ್ವ ಅನ್ನೋದು ಪ್ರತಿಯೊಂದು ಶರೀರಕ್ಕೂ ಕಾಮನ್ ಅಲ್ವಾ? ಅದು ನನಗೆ ಮಾತ್ರ ಏನು ಅಂತ ಕೇಳ್ತಾನೆ. ಇವನು ರಾಜ ಗಾಬರಿ, ನೀನು ಜೀವನ ಮೃತ, ನಾನು ಮಾತ್ರ ಏನು? ಜೀವನ ಮೃತತ್ವ ನಿಯಮೇನ ದೇಹ ಅಂತಿರುವುದು ಜೀವನ ಮೃತ. ಇಟ್ ಈಸ್ ಕಂಪಲ್ಸರಿ, ಅದರಲ್ಲಿ ಎಕ್ಸೆಪ್ಷನ್ ಇಲ್ಲ. ಯಾಕೆಂದ್ರೆ ಅತ್ಯಂತವದ್ಯ ವಿಕೃತಸ್ಯ ದೃಷ್ಟ, ವಿಕೃತವಾದ ಶರೀರಕ್ಕೆ ಒಂದು ಆದಿ ಇದೆ, ಬಿಗಿನಿಂಗ್, ಒಂದು ಅಂತ ಎಂಡ್ ಇದೆ. ಆದಿ ಅಂತವೇ, ಆದಿಯೇ ಜೀವನ, ಅಂತವೇ ಮೃತಿ. ಹಾಗಾಗಿ ನಿನಗೆ ಆದ್ಯಂತ ಇಲ್ವಾ? ಯಾರಿಗೆ ಆದ್ಯಂತ ಇಲ್ಲ? ಎಲ್ಲರ ಶರೀರಕ್ಕೂ ಅದು ನೀನು ಒಂದು ದಿವಸ ತಾಯಿಯ ಹೊಟ್ಟೆಯಲ್ಲಿ ಸ್ಪಂದಿಸಿದವನಲ್ವಾ? ಒಂದು ದಿವಸ ನೀನು ಸಾಯಬೇಕಲ್ವಾ? ಮತ್ತೆ ನೀನು ಜೀವನ ಮೃತನೇ ಅಲ್ವಾ? ನನಗೆ ಯಾಕೆ ಹೇಳ್ತೀಯ? ರಾಜನಿಗೆ ಗಾಬರಿ, ಹೀಗೆ ಮಾತಾಡುವವರೊಬ್ಬರು ಇದ್ದಾರೆ ಅಂತ ಕಲ್ಪನೆ ಇಲ್ಲ ಅವರಿಗೆ. ನೀನು ಜೀವನ ಮೃತ, ಎಲ್ಲರೂ ಜೀವನ ಮಾಡ್ತಾರೆ. ದೊಡ್ಡ ಸಂಗತಿ ಏನು? ಜೀವನ ಮೃತತ್ವ ನಿಯಮೇನ ರಾಜನ್ ಆದ್ಯಂತವದ್ಯತ್ ವಿಕೃತಸ್ಯ ದೃಷ್ಟಂ. ಯಾವುದು ವಿಕೃತಿಗೆ ಒಳಗಾಗುತ್ತೋ ಅದಕ್ಕೆ ಹುಟ್ಟು ಸಾವು ಇದೆ. ಆತ್ಮಕ್ಕೆ ವಿಕೃತಿ ಇಲ್ಲ, ಅದಕ್ಕೆ ಜೀವನ ಮೃತಿ ಸಾಯೋದು ಇಲ್ಲ. ಅದರಿಂದ ಜೀವನ ಮೃತ ಅಂತ ನಾವು ಹೇಳಬೇಕಾಗಿದ್ದರೆ ಶರೀರಕ್ಕೆ ಹೇಳಬೇಕು, ಆತ್ಮಕ್ಕೆ ಹೇಳುವ ಹಂಗಿಲ್ಲ. ವಿಕೃತಸ್ಯ, ಯಾವುದು ಬದಲಾವಣೆಗೊಳ್ಳುತ್ತೆ. ಬದಲಾವಣೆ ಆಗುವುದು ಅಂದರೆ ಮೊದಲಿದ್ದದ್ದು ನಾಶವಾಗಿ ಹೊಸ್ತು ಬರುವುದು ಅಂತ ಅರ್ಥ. ಬದಲಾಗುವುದು ಅಂದರೆ ಬದಲಾಗುವಿಕೆಯಲ್ಲೇ ಜೀವನ ಮತ್ತು ಮರಣ ಇದೆ, ಹುಟ್ಟು ಸಾವು ಇದೆ. ಒಂದು ಇದ್ದದ್ದು ಹೋಗಿ ಮತ್ತೊಂದು ಬರುವುದು ಬದಲಾಗುವುದು ಅಂದರೆ ಒಂದು ಸಾಯಬೇಕು, ಒಂದು ಹುಟ್ಟಬೇಕು. ಬದುಕು ಅಂದರೆ ನಿರಂತರ ಹುಟ್ಟು ಸಾವುಗಳ ಸರಮಾಲೆ. ಪ್ರತಿಕ್ಷಣ ಈ ದೇಹ ಬದಲಾಗ್ತಾ ಇರ್ತದೆ. ಪ್ರತಿಕ್ಷಣ ಬದಲಾದದ್ದು ನಮ್ಗೆ ಗೊತ್ತಾಗೋಲ್ಲ. ಅದು ನಮ್ಮ ಕಣ್ಣಿಗೆ ಗೋಚರಾಗುವಷ್ಟು ಬದಲಾಗುವಾಗ ತಿಂಗಳುಗಳ ಕಾಲ ಹಿಡಿಬಹುದು. ಬಟ್ ಪ್ರತಿಕ್ಷಣ ಬದಲಾಗ್ತಾ ಇದೆ, ಪ್ರತಿಕ್ಷಣ ರೂಪಾಂತರಗೊಳ್ತಾ ಇದೆ, ಪ್ರತಿಕ್ಷಣ ಹುಟ್ಟುತ್ತಾ ಇದೆ, ಪ್ರತಿಕ್ಷಣ ಸಾಯ್ತಾ ಇದೆ. ಇದು ಜೀವನ್ ಮೃತ. ಇದು ನನ್ನ ದೇಹವು ಜೀವನ್ ಮೃತ, ಈ ಪಾಲಕಿ ಹೊರುವವರ ಎಲ್ಲ ದೇಹವೂ ಜೀವನ್ ಮೃತ, ನಿನ್ನ ಶರೀರವೂ ಜೀವನ್ ಮೃತ. ಆತ್ಮ ಅದು ಒಂದು ವೇಳೆ ಜೀವನ್ ಮೃತ ಅಲ್ಲದೇ ಇದ್ದದ್ದು ಯಾವುದಾದಿದ್ದರೆ ನಿನ್ನನ್ನು ಹೊತ್ಕೊಂಡ ಪಲ್ಲಕ್ಕಿ, ಅದಕ್ಕೆ ಜೀವನ ಇಲ್ಲ. ಅದು ನಾವೆಲ್ಲರೂ ಜೀವನ ಮಾಡ್ತಾರೆ. ಅದನ್ನ ಏನು ದೊಡ್ಡ ಸಂಗತಿ ಅಂತ ಮಾತಾಡ್ತೀಯ? ಏನೋ ಬೈಗಳು ಅಂತ ಹೇಳಿ ನನ್ನನ್ನು ಕಿಮರೇ ಜೀವನ್ ಮೃತಸ್ತ್ವಂ ಭರ್ತೃಶಾಸನಂ ಅತಿ ಚರಸ್ವಿ ಅಂತ ಹೇಳಿದೆಯಲ್ಲ, ನೀನು ಜೀವನ ಮೃತ ಅಲ್ವಾ? ಯಾರು ಜೀವನ ಮೃತ ಅಲ್ಲ? ಅದಾಯಿತು. ಆಮೇಲೆ ಅವನು ಹೇಳ್ತಾನೆ, ನಾನು ಸಿಂಧು ಸೌರ ದೇಶದ ರಾಜ, ನಿನ್ನ ಒಡೆಯ, ಆಜ್ಞೆ ಮಾಡ್ತಾ ಇದ್ದೇನೆ ಅಂತ ಅವನು ಹೇಳಿದ್ದ. ಓಹೋ, ಸ್ವಸ್ವಾಮಿ ಭಾವ, ನಾನು ನಿನ್ನ ದಾಸ, ನೀನು ನನ್ನ ಒಡೆಯ ಅಂತ ಹೇಳಿದೆಯಲ್ವ? ಸ್ವಸ್ವಾಮಿ ಭಾವ ಧ್ರುವ ಏಷ ಯತ್ರ ತರ್ಹಿ ಅಚ್ಯುತೇಸು ಇತಿ ಕೃತ್ಯಯೋಗ. ಯಾರಿಗೆ ಒಡೆಯ? ನಿಜವಾಗಿ ಎಲ್ಲರಿಗೂ ಒಡೆಯ ಅಂದರೆ ಅದು ಒಡೆತನ, ಶಾಶ್ವತವಾದ ಒಡೆತನ, ಪರ್ಮನೆಂಟ್ ಆದ ಒಡೆಯ ಒಬ್ಬ ಇದ್ದಾನೆ, ಅದು ಭಗವಂತ. ಮತ್ತೆಲ್ಲ ನೀವು ಟ್ರಾನ್ಸ್ಫರ್ ಆಗತ್ತೆ, ಯಾವ ಪರ್ಮನೆಂಟ್ ಅಲ್ಲ. ಶಾಶ್ವತವಾದ ಒಡೆತನ ಭಗವಂತನಿಗೆ ಮಾತ್ರ ಇರುವುದು, ನನಗೂ ಇಲ್ಲ, ನಿನಗೂ ಇಲ್ಲ. ನಾನು ಹಿಂದಿನ ಜನ್ಮದಲ್ಲಿ ನಾನು ಒಡೆಯಾಗಿದ್ದೆ, ನೀನು ಭರ್ತಿಯಾಗಿದ್ದೆ, ಈ ಜನ್ಮದಲ್ಲಿ ನೀನು ಭರ್ತಿ, ನಾನು ಭರ್ತಿ, ನೀನು ಒಡೆಯಾದೆ. ಅದಲ್ಲ ನಿಜವಾದ ಒಡೆತನ. ಅಂದರೆ ಅದು ಬದಲಾಗದ ಒಡೆತನ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಯಾರ ಒಡೆತನಕ್ಕೆ ಅಳಿವಿಲ್ಲವೋ ಅದು ನಿಜವಾದ ಒಡೆತನ. ಐಶ್ವರ್ಯಸ್ಯ ಸಮಗ್ರವಾದ ಒಡೆತನ ಅದು ನಿನ್ನಲ್ಲಿಯೂ ಇಲ್ಲ. ಸ್ವಸ್ವಾಮಿ ಭಾವ ಧ್ರುವ, ಆ ಒಡೆತನ. ಸ್ವಂ ಅಂದರೆ ನಾನು ದಾಸ, ನೀನು ನನಗೆ ಸ್ವಾಮಿ. ಈ ದಾಸ ಭೃತ್ಯ ಸ್ವಾಮಿ ಭಾವ ಉಂಟಲ್ವಾ, ಅದು ಯತ್ರ ಧ್ರುವ ಅಂದರೆ ಯತ್ರ ಅಂದರೆ ಯಾವ ಪಕ್ಷದಲ್ಲಿ ಅದು ಶಾಶ್ವತವಾದ ಸ್ವಸ್ವಾಮಿ ಭಾವವನ್ನು ಹೇಳ್ತೀಯ ನೀನು. ಸ್ವಾಮಿ ಭೃತ್ಯ ಭಾವ, ಪರ್ಮನೆಂಟ್ ಆದ ಸ್ವಾಮಿ ಭೃತ್ಯ ಭಾವ ಉಂಟಲ್ಲ, ಅದು ಮಾತ್ರ ಸ್ವಾಮಿ ಭೃತ್ಯ ಭಾವ. ಆ ಸ್ವಾಮಿ ಭೃತ್ಯ ಇರುವುದು ಭಗವಂತನಿಗೂ ನಮಗೂ ಮಾತ್ರ. ನೀನು ಸ್ವಾಮಿ, ನಾನು ಭೃತ್ಯ, ದಾಸೋಹಂ ತವ. ನೀನು ಸ್ವಾಮಿ, ನಾನು ಭೃತ್ಯ. ಇದು ಶಾಶ್ವತವಾಗಿ ಇರತಕ್ಕಂಥದ್ದು ಭಗವಂತನಲ್ಲಿ ಮಾತ್ರ. ಅದರ ಮೇಲೆ ಭಗವದ್ ಅಧೀನವಾಗಿ ಪರತಂತ್ರವಾಗಿ ಸ್ವಾಮಿತ್ವ ದೇವತೆಗಳಿಗೆ ಇದೆ, ನಿನಗಿಲ್ಲ. ನಿನಗೆ ಯಾವ ಸ್ವಾಮಿತ್ವವೂ ಇಲ್ಲ.
ದೇವತೆಗಳಿಗೆ ಇದೆ. ಅಂದ್ರೆ ಅದು ಎಂಥ ಸ್ವಾಮಿತ್ವ ಅಂದ್ರೆ ಸ್ವಾಮಿತ್ವ ಮತ್ತು ಭೃತ್ಯತ್ವ ಒಟ್ಟಿಗೆ. ಕೇವಲ ಸ್ವಾಮಿತ್ವ ಭಗವಂತನಲ್ಲಿ ಮಾತ್ರ. ದೇವತೆಗಳು ನಮಗೆ ಸ್ವಾಮಿ, ಭಗವಂತರಿಗೆ ಬರ್ತರು. ಅದು ಸ್ವಾಮಿತ್ವ ಮತ್ತು ಭೃತ್ಯತ್ವ ಎರಡು ಜೊತೆಯಾಗಿದೆ. ಅಲ್ಲ, ನಮ್ದು ಹಾಗೆ. ನಾವು ಕೆಲವರಿಗೆ ಸ್ವಾಮಿಗಳು, ಕೆಲವರಿಗೆ ಭೃತ್ಯರು ಅಂದ್ರೆ ಅಲ್ಲ ಅಂತ. ಯಾಕೆಂದ್ರೆ ದೇವತೆಗಳು ಸ್ವಾಮಿಗಳು. ಅದಕ್ಕೆ ಹಿಂದೆ ಹೇಳಿದ್ದು ಧ್ರುವ, ಅವರಲ್ಲಿ ಭಗವದ್ ಅಧೀನವಾದ ಸ್ವಾಮಿತ್ವ ಉಂಟಲ್ವಾ, ಅದು ಪರ್ಮನೆಂಟು. ನಿನ್ನಾಗೆ ನೀನು ಹೋದ್ಯಂದಲ್ಲಿ ಯಾರಿಗೂ ಭೃತ್ಯ ಇವನಲ್ಲ. ಪರ್ಮನೆಂಟ್ ಆದ ಸ್ವಾಮಿತ್ವ, ಭೃತ್ಯತ್ವ, ಸಮಾನಾಧಿಕರಣವಾದ ಸ್ವಾಮಿತ್ವ ದೇವತೆಗಳಲ್ಲಿದೆ. ಕೇವಲ ಸ್ವಾಮಿತ್ವ ಭಗವಂತನಿದೆ. ಅದು ಮನುಷ್ಯರು ಇಲ್ವೇ ಇಲ್ಲ. ಅಲ್ಲಪ್ಪ, ಭಗವದ್ ಅಧೀನವಾದ ಸ್ವಾಮಿತ್ವ ಬಂತಲ್ಲ, ನಾನು ಈ ರಾಜ ಆಗಿದ್ದೇನೆ. ಅದಕ್ಕೆ ಧ್ರುವ ಏಷ. ಅರೆ, ನೀನು ರಾಜ ಆದದ್ದು ಯಾವಾಗ? ನಿನ್ನ ಅಪ್ಪ ನಿನ್ನ ಕೂಡಿಸುವುದನ್ನು ಕಲ್ಲಿತನ ನೀನು ರಾಜ ಆಗಿದ್ದು. ಇನ್ನು ಯಾರೋ ಒಬ್ಬ ರಾಜ ಬಂದು ಯುದ್ಧ ಮಾಡಿ ನಿನ್ನ ಕೆಳಗಿಳಿಸಿದ್ರೆ ಆಮೇಲೆ ಹೋಯಿತು. ಎಲ್ಲಿದೆ ಸ್ವಾಮಿತ್ವ? ಅಂದ್ರೆ ಧ್ರುವವಾದ ಸ್ವಾಮಿತ್ವ ಭಗವಂತನಲ್ಲಿ ಮತ್ತು ಭಗವದ್ ಅಧೀನವಾಗಿ ದೇವತೆಗಳಲ್ಲಿ. ಮನುಷ್ಯರಲ್ಲಿ ಧ್ರುವವಾದ ಸ್ವಾಮಿತ್ವವೇ ಇಲ್ಲ. ಯಾಕಂದ್ರೆ ಇವತ್ತು ಸ್ವಾಮಿ ಆಗಿದ್ದವ ನಾಳೆ ದಾಸ ಆಗ್ಬೋದು, ಇವತ್ತು ದಾಸ ಆಗಿದ್ದವ ನಾಳೆ ಸ್ವಾಮಿ ಆಗ್ಬೋದು. ಅದರಿಂದ ಧ್ರುವವಾದ ಒಂದು ಶಾಶ್ವತವಾಗಿ ಹೇಳಬಹುದಾದಂಥ ಅದು ಇಲ್ಲವೇ ಇಲ್ಲ. ಅದರಿಂದ ಅದಕ್ಕೆ ಅಚ್ಯುತೇಸು ಸ್ವಾಮಿ ಅಂತಂದ್ರೆ ಅದು ಅಚ್ಯುತನೇ ಸರಿ. ಯಾಕೆಂದ್ರೆ ಅವನ ಸ್ವಾಮಿತ್ವಕ್ಕೆ ಚ್ಯುತಿ ಇಲ್ಲ, ಅದರಿಂದ ಅವನ ಅಚ್ಯುತ. ಅವನ ಸ್ವಾಮಿತ್ವಕ್ಕೆ ಚ್ಯುತಿ ಇಲ್ಲ, ಅದರಿಂದ ಅವನ ನಿಜವಾದ ಸ್ವಾಮಿ. ನಾನು ನೀವೆಲ್ಲಿ ಏನು ಸ್ವಾಮಿಗಳು? ಇವಾಗ ನಮ್ಮಲ್ಲೆಲ್ಲ ಕೃಷ್ಣ ಮುಂದೆ ಜಗದ್ಗುರು ಅಂತ, ಅದು ಎಲ್ಲ ಮಾಡೋದು ಜಗದ್ಗುರುಗಳು ಅಂತ ಹಾಕೋತಾರೆ. ಎಷ್ಟು ಯಾವ ಜಗತ್ತಿಂದ ಅವರು ಅವ್ರಿಗೆ ಇಂಡಿ ಮಾಡಿ ಅಷ್ಟೇ. ಅದಕ್ಕೆ ಗುರುಗಳು ಜಗದ್ಗುರುಗಳು. ನಿಜವಾದ ಜಗದ್ಗುರು ಭಗವಂತ ಒಬ್ಬನೇ. ಹಾಗೆ ನಿಜವಾದ ಸ್ವಾಮಿ ಭಗವಂತ ಒಬ್ಬನೇ. ಉಳಿದವರೆಲ್ಲ ಪುಟುಕೋಸಿ ಸ್ವಾಮಿಗಳು. ಇವತ್ತು ಸ್ವಾಮಿ ಅಂದ್ರೆ ನಾಳೆ ಅಲ್ಲ. ಇವತ್ತು ಅದು ಎಷ್ಟಕ್ಕೆ ಎಲ್ಲೋ ಒಂದು ಲಿಮಿಟ್, ಇಷ್ಟು ಜನ 4 ಜನರಿಗೆ ಒಂದು ಸ್ವಾಮಿ ಪ್ರಭು. ನಾಳೆ ಹೋಯ್ತು, ಅಧಿಕಾರ ಹೋಯ್ತು ಅಂದ್ರೆ ಇವತ್ತು ಸ್ವಾಮಿ, ನಾಳೆ ಜೈಲಿನಲ್ಲಿ ಹೋಗಿರ್ಬೋದು ಅಧಿಕಾರ ಕಳ್ಕೊಂಡ ಕ್ಷಣದಲ್ಲಿ. ಅದು ಏನು ಸ್ವಾಮಿತ್ವ? ಅದರಿಂದ ತರ್ಹಿ ಅಚ್ಯುತೇಸವು ಧ್ರುವ ಯತ್ರ ಸ್ವಾಮಿ ಭಾವ, ನಿಜವಾದ ಶಾಶ್ವತವಾದ ಸ್ವಾಮಿತ್ವ, ಒಡೆತನ ಅಂತ ಯಾರಿಗಾದರೂ ಇದ್ದರೆ ಆ ತರ್ಹಿ ಅಚ್ಯುತೇಸು. ಅದು ಚ್ಯುತಿ ಇಲ್ಲದ ಒಡೆತನ ಭಗವಂತನಲ್ಲಿ ಯೋಚನೆ ಮಾಡು. ನೀನು ಸ್ವಾಮಿ ಅಲ್ಲ, ನಾನು ಸ್ವಾಮಿ ಅಲ್ಲ. ಯಾಕೆ ಸುಮ್ಮನೆ ಈ ಮಾತುಗಳೆಲ್ಲ? ಅದರಿಂದ ಇತಿ ಕೃತ್ಯ ಯೋಗ, ಮಮ ಸ್ವಾಮಿ ಹರಿರ್ನಿತ್ಯಂ ಇತಿ ಕೃತ್ಯ ಯೋಗ. ನಮ್ಮ ಜೀವನದಲ್ಲಿ ನಾವು ಇತಿಕೃತ್ಯ ಅಂದ್ರೆ ನಾವು ಮಾಡಬೇಕಾದ ಕರ್ತವ್ಯ ಏನು ಅಂದ್ರೆ ನಾನು ಸ್ವಾಮಿ ಅಲ್ಲ, ನೀನು ಅಂತ ಅನುಸಂಧಾನ ಮಾಡುವುದು ಅಷ್ಟೇ ನಮ್ಮ ಪಾಲಿಗಿರೋದು. ಸುಮ್ಮನೆ ನಾನು ಸ್ವಾಮಿ ಅಂತ ಬೀಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನೋಡಿ, ಇದು ಒಂದು ತಮಾಷೆ ಏನು ಅಂದ್ರೆ, ಇದು ಜಡಭರತನ ಸೈಕಾಲಜಿ ನಮ್ಮ ಸೈಕಿಕ್ ಕಂಡೀಷನ್ ಬದಲಾದ ಹಾಗೆ ಸೈಕಾಲಜಿ ಬೇರೆ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಇದು ಅರ್ಥವೇ ಆಗೋದಿಲ್ಲ ಈ ಸೈಕಾಲಜಿ. ಅವನೊಂದು ಬ್ಯೂಟಿಫುಲ್ ಸೈಕಾಲಜಿ. ಹಾಗೆ ನಮ್ಮ ಮಟ್ಟಕ್ಕೆ ತಕ್ಕಂತೆ ನಮ್ಮ ಸೈಕಾಲಜಿ. ಅವನು ಹೇಳ್ತಾನೆ ಅಚ್ಯುತೇಸು ಇತಿಕೃತ್ಯ ಯೋಗ. ನಮ್ಮ ಕೆಲಸ ಏನು ಗೊತ್ತುಂಟ? ನಾನು ಸ್ವಾಮಿ ಅಲ್ಲ, ನೀನು ಸ್ವಾಮಿ ಅಂತ ತಿಳ್ಕೊಂಡು ಭಗವಂತನನ್ನು ಉಪಾಸನೆ ಮಾಡೋದು ಅಷ್ಟೇ ನಮ್ಮ ಕೆಲಸ. ನಾನು ಸ್ವಾಮಿ ಅಂತ ಬೀಗುವುದರಲ್ಲಿ ಏನು ಅರ್ಥವೂ ಇಲ್ಲ. ಇದು ದೊಡ್ಡ ಢೋಂಗಿ. ನೀನು ಯಾವ ಸ್ವಾಮಿಯಯ್ಯ ಅಂತ ಕೇಳ್ಬಿಡ್ತಾನೆ ಅದರ ರಾಜನ ಹತ್ರ. ಅಂದ್ರೆ ಅವನಿಗೆ ಹಿಂದಿನ ನೆನಪು, ಹಿಂದೆ ತಾನೂ ಸ್ವಾಮಿ ಆಗಿದ್ದೆ, ಇವತ್ತು ಪಾಲಕ್ಕೆ ಹೊರತಾ ಇದ್ದೇನೆ. ಹಿಂದೆ ನನ್ನ ಪಾಲಕಿನ ಇಡೀ ದೇಶದ ಜನ ಹೊರಲಿಕ್ಕೆ ಕ್ಯೂ ನಿಲ್ತಿದ್ರು. ಏನು ಸ್ವಾಮಿತ್ವ? ಅದು ಜನ್ಮ ಆದರೂ ಬೇರೆ. ಒಂದೇ ಜನ್ಮದಲ್ಲಿ 4 ದಿನ ಸ್ವಾಮಿ, 4 ದಿವಸ ದಾಸ ಎಲ್ಲ ಕಳ್ಕೊಂಡು. ಅದರಿಂದ ಯಾವುದು ಶಾಶ್ವತ? ಈ ಅಶಾಶ್ವತವಾದ 4 ಜನದ ಸ್ಥಿತಿಯನ್ನು ನಾನು ನನ್ನದು ನಾನೇ ಸ್ವಾಮಿ ಅಂತ ಭ್ರಮಿಸಿಕೊಳ್ಳುವುದು ಹುಚ್ಚುತನ.